ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಶ್ರೀ ಕಾಮಾಕ್ಷಿ ಟ್ಯುಟೋರಿಯಲ್ಗೆ ಸ್ವಾಗತ. ಇವತ್ತು ನಾವು SLC 2024 ಎಕ್ಸಾಮ್ ಒಳಗೆ ಮ್ಯಾಥ್ಸ್ ಒಳಗೆ ಯಾವ್ಯಾವ ರೀತಿ 3 ಮಾರ್ಕ್ಸಿನ ಕ್ವಶನ್ ಬರ್ತಾವಂತ ನೋಡೋಣ. ನಾನು ಹಿಂದಿನ ಕ್ಲಾಸ್ನಾಗ ಎಲ್ಲ ಒಳಗೂ 1 ಮಾರ್ಕ್ಸಿಂದು ಮತ್ತು 2 ಮಾರ್ಕ್ಸಿಂದು ಯಾವ್ಯಾವ ರೀತಿ ಯಾವ್ಯಾವ ರೀತಿ ಕ್ವಶನ್ಸ್ ಬರ್ತಾವ ಅನ್ನೋದೆಲ್ಲನೂ ಕಂಪ್ಲೀಟ್ ಮಾಡಿಕೊಟ್ಟೀನಿ. ಇವತ್ತು ನಾನು 3 ಮಾರ್ಕ್ಸಿಂದು ಯಾವ್ಯಾವ ರೀತಿ ಕ್ವಶನ್ಸ್ ಬರ್ತಾವಂತ ನೋಡೋಣ. ಅದಕ್ಕೆ ಮೊದಲು ನನ್ನ ಚಾನಲ್ ನಿಮ್ಗೆ ಲೈಕ್ ಆತಂದ್ರೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿರಿ. ನೋಡಿರಿ, 3 ಮಾರ್ಕ್ಸಿಂದು ಒಟ್ಟು ಎಷ್ಟು 9 ಕ್ವಶನ್ಸ್ ಬರ್ತಾವೆ. ಒಟ್ಟು 27 ಮಾರ್ಕ್ಸಿಂದು ಕ್ವಶನ್ ನೋಡಿರಿ. P of x = 3x³ + x² + 2x + 5 ಅನ್ನು G of x = x² + 2x + 1ರಿಂದ ಭಾಗಿಸಿ ಭಾಗಲಬ್ಧ Q of x ಮತ್ತು ಶೇಷ R of x ಅನ್ನು ಕಂಡುಹಿಡಿಬೇಕು. ಅಥವಾ ಇದು ಮಾಡಕ್ಕೆ ಬಂದವರು ಇದು ಮಾಡಿರಿ, ಇಲ್ಲಾಂದ್ರೆ P of x = x² + 7x + 10 ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಬೇಕು. ನೋಡಿರಿ, ಮೊದಲ P of x ಹಚ್ಕೋರಿ, G of x, Q of x ಕಂಡುಹಿಡಿಬೇಕು ಮತ್ತು R of x ಕಂಡುಹಿಡಿಬೇಕು. ನೋಡಿರಿ ಯಾವ ರೀತಿ ಹಚ್ಕೋಬೇಕು. ಈ ರೀತಿ 3x³ + x² + 2x + 5 ಈ ಕಡೆ ಹಚ್ಕೋಬೇಕು. ಇಲ್ಲಿ x² + 2x + 1 ಈ ಕಡೆ ಹಚ್ಕೋಬೇಕು. ಇದಕ್ಕೂ ನಾವೊಂದು ಈಸಿ ಟ್ರಿಕ್ ಹೇಳಿದ್ದೆ. ಇಲ್ಲಿ 3x³ ಐತಿ, ಇಲ್ಲಿ x² ಐತಿ. ನಮ್ಗೆ ಒಂದೇ ಪದ ಒಟ್ಟು ಸಮ ಆಗಬೇಕು. ಈ x² ಹೋಗಿ x³ ಆಗಬೇಕಂದ್ರೆ ಇದಕ್ಕೆ ಎಷ್ಟರಲ್ಲಿ ಗುಣಿಸ್ಬೇಕು? 3xಲಿ ಗುಣಿಸ್ಬೇಕು. ಈ 3xಲಿ ಇದು ಪ್ರತಿಯೊಂದಕ್ಕೂ ಗುಣಿಸಿ ಅದನ್ನು ಇಲ್ಲಿ ಹಚ್ಕೋಬೇಕು. ನೋಡಿರಿ, 3 x² × x ಅಂದರೆ x³ ಪ್ಲಸ್ 3 ನೋಡಿರಿ ಪ್ಲಸ್ 3 2 6 ನೋಡಿರಿ 3 2 6 x × x x², 3 3x ಮತ್ತು ಎಲ್ಲದ್ರದ್ದು ಏನು ಮಾಡಿರಿ, ಪ್ರತಿಯೊಂದ್ರದ್ದು ಚಿಹ್ನೆ ಚೇಂಜ್ ಮಾಡಿರಿ. ನೋಡಿರಿ ಈ ರೀತಿ ಇಲ್ಲಿ ಪ್ಲಸ್ ಇದ್ರೆ ಮೈನಸ್ ಹಚ್ಕೋಬೇಕು, ಪ್ಲಸ್ ಇದ್ರೆ ಮೈನಸ್, ಪ್ಲಸ್ ಇದ್ರೆ ಮೈನಸ್. ಒಮ್ಮೆ ನಾವು ಚಿಹ್ನೆ ಚೇಂಜ್ ಮಾಡಿದ ತಕ್ಷಣ ಆ ಚಿಹ್ನೆ ಚೇಂಜ್ ಮಾಡಿದ್ದನ್ನು ಕನ್ಸಿಡರ್ ಮಾಡ್ಕೋಬೇಕು. ನೋಡಿರಿ, ಇವೆರಡಂತೂ ಕ್ಯಾನ್ಸಲ್ ಆಗ್ತಾವೆ, ಪ್ಲಸ್ ಮೈನಸ್. ನಮ್ಮ ಉದ್ದೇಶನ ಅದು ಮೊದಲೇ ಪದ ಕ್ಯಾನ್ಸಲ್ ಆಗಬೇಕು. ಆಮೇಲೆ ಇಲ್ಲಿ ಪ್ಲಸ್ ಐತಿ, ಇಲ್ಲಿ ಮೈನಸ್ ಐತೆ ಅಂದ್ರೆ ಕಳಿಬೇಕು. 6ಆಗ 1 ಕಳೆದ್ರೆ 5x. 5 ದೊಡ್ಡ ಸಂಖ್ಯೆ ಹಿಂದೆ ಯಾವ ಚಿಹ್ನೆ ಇರ್ತದಿಲ್ಲ ಅದು ಇಡಬೇಕು. 6 ಹಿಂದೆ ಮೈನಸ್ ಐತೆ ಅಂದ್ರೆ -5x². ಇಲ್ಲಿ 3 2, ಇಲ್ಲಿ ಪ್ಲಸ್ ಮೈನಸ್ ಐತೆ ಅಂದ್ರೆ ಕಳಿಬೇಕು. 3ಆಗ 2 ಕಳೆದ್ರೆ 1x. ದೊಡ್ಡ ಸಂಖ್ಯೆ 3 ಮೈನಸ್ ಐತೆ ಅಂದ್ರೆ -x. ಪ್ಲಸ್ 5ಕ್ಕೆ ಪ್ಲಸ್ 5 ಹಂಗೆ ಇಡ್ರಿ. ಇವಾಗ ಇಲ್ಲಿ x² ಐತಿ. ನೋಡಿರಿ, ಇಲ್ಲಿ x² ಐತಿ, ಇಲ್ಲಿ ನೋಡಿದ್ರೆ -5x² ಐತಿ. ಈ x² ಹೋಗಿ -5x² ಆಗಬೇಕಂದ್ರೆ -5ರಲ್ಲಿ ಗುಣಿಸ್ಬೇಕು. ಪ್ರತಿಯೊಂದಕ್ಕೂ ಗುಣಿಸಿ ಅದನ್ನು ಇಲ್ಲಿ ಹಚ್ಬೇಕು. ನೋಡಿರಿ, 5 -5x², 5 10 -10x, 5 5 ಮತ್ತು ಪ್ರತಿಯೊಂದ್ರದ್ದು ಏನು ಮಾಡಬೇಕು, ಈ ಸಲನೂ ಚಿಹ್ನೆ ಚೇಂಜ್ ಮಾಡಬೇಕು. ಇಲ್ಲಿ ಮೈನಸ್ ಇದ್ರೆ ಪ್ಲಸ್ ಹಚ್ಬೇಕು, ಮೈನಸ್ ಇದ್ರೆ ಪ್ಲಸ್, ಮೈನಸ್ ಇದ್ರೆ ಪ್ಲಸ್. ಇವೆರಡಂತೂ ಕ್ಯಾನ್ಸಲ್ ಅದು. ಇಲ್ಲಿ ಪ್ಲಸ್ ಮೈನಸ್ ಅಂದ್ರೆ ಕಳೀರಿ. 10ರಾಗ 1 ಇಲ್ಲೇನಿಲ್ಲ ಅಂದ್ರೆ 1 ಇರ್ತೈತಿ. 10ರಾಗ 1 ಕಳೆದ್ರೆ 9x. ದೊಡ್ಡ ಸಂಖ್ಯೆ 10ರಿಂದ ಪ್ಲಸ್ ಐತೆ ಅಂದ್ರೆ ಪ್ಲಸ್. ಇಲ್ಲಿ ನೋಡಿರಿ, ಇಲ್ಲೂ ಪ್ಲಸ್ ಕೂಡಿಸಿ ಪ್ಲಸ್ ಇಡಬೇಕು. 5ಕ್ಕೆ 5 ಕೂಡಿಸಿದ್ರೆ 10. ಈಗ ಇದು 9x + 10 ಬಂದಿದ್ದೇನು ಶೇಷ. ಇಲ್ಲಿ 3x - 5 ಅನ್ನೋದು ಭಾಗಲಬ್ಧ. ನೋಡಿರಿ, ನಾವೆಲ್ಲ ಲೆಕ್ಕನೂ ನಿಮ್ಗೆ ಪ್ರತಿಯೊಂದು ಕ್ಲಾಸ್ನಾಗೂ ಮಾಡ್ಸೇನಿ ರೀ. ಒಂದೊಂದು ಕಾನ್ಸೆಪ್ಟ್ ಹಿಡಿದು ಕೀ ಪಾಯಿಂಟ್ಸ್ ಹಿಡಿದು ಎಲ್ಲನೂ ವರ್ಗ ಸಮೀಕರಣ ಎಲ್ಲನೂ ಕಾನ್ಸೆಪ್ಟ್ ಹೇಳಿ 1 ಮಾರ್ಕ್ಸಿಂದು 2 ಮಾರ್ಕ್ಸಿಂದು ಎಲ್ಲ ಕ್ವಶನ ಕವರ್ ಮಾಡ್ಕೊಟ್ಟೀನಿ ರೀ. ನಾ ಆಲ್ಮೋಸ್ಟ್ ಎಲ್ಲ ನಿಮ್ಮದು ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲನೂ ಆಲ್ರೆಡಿ ನಂದು ವೀಡಿಯೋಸ್ ಒಳಗೆ ಕವರ್ ಮಾಡ್ಕೊಟ್ಟೀನಿ. ಅದನ್ನು ನಾನಿಲ್ಲೇ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ ಕೊಡ್ತೀನಿ. ಅದನ್ನೆಲ್ಲ ನೋಡ್ಕೊಂಡು ನೀವು ಎಕ್ಸಾಮ್ಗೆ ನೋಡ್ಕೊರಿ. 3 ಮಾರ್ಕ್ಸಿಂದು ಮತ್ತು 4 ಮಾರ್ಕ್ಸಿಂದು ಕ್ವಶನ್ಸ್ ಅಷ್ಟೇ ಮಾಡಿಸಿದ್ರೆ ಎಲ್ಲ ಮಾಡಿಸ್ದಂಗೆ. ಎಲ್ಲ ನೀವು 3 ಮಾರ್ಕ್ಸಿಂದು ಎಲ್ಲ ನಾವು ಮಿಕ್ಸ್ ಒಳಗೆ ಮಾಡ್ಸೀನಿ. ಇದನ್ನು ಸಪ್ರೇಟ್ ಮತ್ತು 3 ಮಾರ್ಕ್ಸಿಂದು ಕ್ವಶನ್ಸ್ ಎಲ್ಲನೂ ನಾ ಮಾಡ್ಕೊಡ್ತೀನಿ ರೀ ನಾಳೆ ಎಕ್ಸಾಮ್ ಬರೆದ್ರು. ಆದಷ್ಟು ನಂದು ಎಲ್ಲ ವೀಡಿಯೋ ಹಿಂದಂದ್ರೂ ಇದೊಂದು ಒಂದು ತಿಂಗಳ ಹಿಂದನ ಎಲ್ಲನೂ ನಾ ಏನು ಮಾಡೀನಿ, ಪ್ರತಿಯೊಂದು ಪಾಯಿಂಟ್ಸು ಕೀ ಪಾಯಿಂಟ್ಸು ಫಾರ್ಮುಲಾಸ್ ಎಲ್ಲನೂ ಒಂದೊಂದು ವೀಡಿಯೋ ಸಪ್ರೇಟ್ ವರ್ಗ ಸಮೀಕರಣದ್ದು ಬಹುಪದೋಕ್ತಿದ್ದು ಎಲ್ಲ ವೀಡಿಯೋಸ್ ಮಾಡೀನಿ ರೀ. ಎಲ್ಲ ವೀಡಿಯೋನು ನೋಡ್ಕೊಂಡ್ರೆ ನಿಮ್ಮ ಎಕ್ಸಾಮ್ಗೆ ಭಾಳ ಅನುಕೂಲ ಆಕೈತೆ ರೀ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನೇನು ಕ್ವಶನ್ ಪೇಪರ್ ಒಳಗೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಏನೇನು ಕೇಳಾರಲ್ಲ ಎಲ್ಲನೂ ಆಲ್ರೆಡಿ ನಾ ಮಾಡ್ಸೀನಿ ರೀ. ಅದೊಂದು ನೀವು ಕ್ಲಾಸ್ ನೋಡ್ಕೊಂಡ್ರೆ ಸಾಕು. ಎಲ್ಲ ಕ್ಲಾಸ್ ನೋಡ್ಕೊಂಡು ಹೋದ್ರಿ ಅಂದ್ರೆ ನೀವು ಆರಾಮ್ ಪಾಸಿಂಗ್ ಯಾಕೆ ಸ್ಕೋರ್ನು ಮಾಡ್ತೀರಿ. ಅಷ್ಟೆಲ್ಲ ಡೀಟೇಲ್ ಕ್ಲಾಸ್ನು ನಾನು ನಿಮ್ಗೆ ಆಲ್ರೆಡಿ ಮಾಡ್ಸೇನಿ ರೀ. ನೋಡಿರಿ, ನೆಕ್ಸ್ಟ್ ಕ್ವಶನ್ ಅದರೊಳಗೆ ಇನ್ನೊಂದು ಏನು ಕೇಳಿದ್ರು, P of x ಕೊಟ್ಟು ಈ ವರ್ಗ ಬಹುಪದೋಕ್ತಿ ಶೂನ್ಯತೆ ಕಂಡುಹಿಡಿಬೇಕು ಮತ್ತು ಶೂನ್ಯತೆಗೆ ಮತ್ತು ಸಹಗುಣಕಗಳಿರುವ ಸಂಬಂಧವನ್ನು ಕಂಡುಹಿಡಿಬೇಕು. ನೋಡಿರಿ, P of x ಕೊಟ್ಟಾರ x² + 7x + 10. ಈ P of x ಅನ್ನು 0 ಬರ್ಕೋರಿ. ಈ
7x ಹೋಗಿ ನಾವು ಇಲ್ಲಿ ನೋಡಿರಿ ಇದು 10 ಐತಲ್ಲ, ಲಾಸ್ಟ್ನೇಗೆ 10 ಐತಲ್ಲ, 10 ಅಂದ್ರೆ 5 2 10 ಇವೆರಡು ಕೂಡಿಸಿದ್ರೆ ನಡುಕಿನ ಸಂಖ್ಯೆ ಬರಬೇಕು, ಅಂಥದ್ದನ್ನು ತೊಗೋಬೇಕು. 5 2 10, 5ಕ್ಕೆ 2 ಕೂಡಿಸಿದ್ರೆ ನಡುಕಿನ ಸಂಖ್ಯೆ 7. ಅದಕ್ಕೆ 7x ಇರೋ ಜಾಗದಾಗ 5x ಪ್ಲಸ್ ಈ 2x ಬರ್ಕೋಬೇಕು. ನೆಕ್ಸ್ಟ್ ಇವೆರಡನ್ನು ಗುಂಪು ಮಾಡ್ಕೋಬೇಕು. ಮೊದಲೇದು 2 ಗುಂಪು ಮಾಡಿದ್ರೆ ಇದೊಂದು. ಇದ್ರಾಗ ಏನು ಕಾಮನ್ ಐತಿ, ಎಕ್ಸ್ ಕಾಮನ್ ಐತಿ ತೆಗೆದ್ರೆ ಇಲ್ಲಿ ಉಳಿದಿದ್ದೆ x + 5. ಇದ್ರಾಗ ಏನು ಕಾಮನ್ ಐತ್ರಿ, 2 ಕಾಮನ್ ತೆಗೆದ್ರೆ ಇಲ್ಲಿ ಉಳಿದಿದ್ದೆ x 2 5 10, ಅದಕ್ಕೆ 5 ಇಲ್ಲಿ. ಇಲ್ಲೂ x ಪ್ಲಸ್ ಇದೆ, ಇಲ್ಲೂ x ಪ್ಲಸ್ ಇದೆ, ಅದನ್ನು ಕಾಮನ್ ತೊಗೊಂಬಿಡ್ರಿ. ಉಳಿದಿದ್ದು ಇಲ್ಲೇನು ಉಳಿತು x, ಇಲ್ಲೇನು ಉಳಿತು +2. ಇಲ್ಲಿ x + 2 = 0 ಬಂತು, x + 5 = 0 ಬಂತು. x = ಏನಕ್ಕೈತಿ +2 ಈ ಕಡೆ ಬಂದ್ರೆ -2, x = +5 ಈ ಕಡೆ ಬಂದ್ರೆ -5. ಇವು ಎರಡು ನಮ್ಗೆ ಶೂನ್ಯತೆಗಳು ಬಂದವು, ಹೌದಾ. ಈಗ ಈ ಶೂನ್ಯತೆಗಳು ಮತ್ತು ಸಹಗುಣಕಗಳಿಗಿರುವ ಸಂಬಂಧ ಮಾಡಬೇಕಂದ್ರೆ ಮೊದಲು ನಾವು ಶೂನ್ಯತೆಗಳ ಮೊತ್ತ ಮಾಡಬೇಕು. ಶೂನ್ಯತೆಗಳು ಏನೇನು ಬಂದವು, -2 ಪ್ಲಸ್ ಇಂಟು ಮೈನಸ್ ನೋಡಿರಿ, ಪ್ಲಸ್ ಇಂಟು ಮೈನಸ್ ಮೈನಸ್ ಆಕೈತಿ. ಮೈನಸ್ ಬಂದ್ರೆ ಕೂಡಿಸಿ ಮೈನಸ್ ಚಿಹ್ನೆ ಇಡಬೇಕು. 5ಕ್ಕೆ 2 ಕೂಡಿಸಿದ್ರೆ 7 -7. -7 ಭಾಗಲೇ ಏನೂ ಇಲ್ಲ ಅಂದ್ರೆ ಕೆಳಗೆ ಬಂದಿರ್ತೈತಿ. ಈ -7 ಅನ್ನೋದೇನು ರೀ, ಇದು ಎಕ್ಸ್ದ ಸಹ -7 ಮೈನಸಕ್ಕೆ ಮೈನಸ್ ಹಂಗೆ ಇಡ್ರಿ. ನೋಡ್ರಿ 7 ಅನ್ನೋದೇನದು ಎಕ್ಸ್ನ ಸಹಗುಣಕ, ಭಾಗಲೇ ತಳಗೆ ಏನಿಲ್ಲ ಅಂದ್ರೆ 1 ಐತಿ. 1 ಯಾವುದ್ರ ಸಹಗುಣಕ, ಅದು x² ಸಹಗುಣಕ. ನೆಕ್ಸ್ಟ್ ಶೂನ್ಯತೆಗಳ ಗುಣಲಬ್ಧ ಅಂದ್ರೆ -2 × -5 ಮಾಡಿರಿ. 5 2 10 ನೋಡಿರಿ, 5 2 10 ಮೈನಸ್ ಇಂಟು ಮೈನಸ್ +10 ಆಯ್ತು. 10 ಕೆಳಗೆ ಏನೂ ಇಲ್ಲ ಅಂದ್ರೆ 1 ಇರ್ತೈತಿ. ಈ 10 ಅನ್ನೋದೇನು ರೀ, ಇಲ್ಲಿ ನೋಡ್ರಿ, 10 ಅನ್ನೋದೇನಿದು ಸ್ಥಿರಾಂಕ. ಇದು x 1 ಅನ್ನೋದೇನಿದೆ x² ಸಹಗುಣಕ. ಈ ರೀತಿ ಸಹಗುಣಕ ಮತ್ತು ಇದು ಶೂನ್ಯತೆಗಳಿಗಿರತಕ್ಕಂಥ ಸಂಬಂಧವನ್ನು ಬರೀಬೇಕು. ತಿಳಿತಲ್ಲ ಇದು. ನೆಕ್ಸ್ಟ್ ನೋಡಿರಿ, ನೆಕ್ಸ್ಟ್ ಮತ್ತು 3 ಮಾರ್ಕ್ಸಿಂದ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ದಾವ ಅಂತ ನೋಡೋಣ. √1 + cos a / 1 - cos a = cosec a + cot a ಎಂದು ಸಾಧಿಸಬೇಕು. ಅಥವಾ sin a / 1 + cos a + 1 + cos a / sin a = 2 cosec a ಎಂದು ಸಾಧಿಸಿ. ಆಲ್ರೆಡಿ ನಾ ಸೈನ್ ಥೀಟಾ ತ್ರಿಕೋನಮಿತಿ ಒಳಗೆ ಎಲ್ಲ ಕ್ವಶನ್ಸು ಮಾಡೀನಿ ರೀ. ಒಂದು ಸಪ್ರೇಟ್ ಕ್ಲಾಸ್ ಮಾಡೀನಿ. ತ್ರಿಕೋನಮಿತಿ ಒಳಗಂತೂ ಇಂಪಾರ್ಟೆಂಟ್ ಕೀ ಪಾಯಿಂಟ್ಸ್ ಎಲ್ಲನೂ ನಾನು ನಿಮ್ಗೆ ಹೇಳ್ತೀನಿ. ಅಷ್ಟು ಕ್ಲಾಸನ್ನು ನೀವು ಪರ್ಫೆಕ್ಟಾಗಿ ಮಾಡ್ಕೊಂಡ್ರೆ 2 ದಿನ ನಿಮ್ಗೆ ಟೈಮ್ ಐತಿ. ಇಷ್ಟು ಕ್ಲಾಸು ನೀವು ನೋಡಿ ಪರ್ಫೆಕ್ಟ್ ಮಾಡ್ಕೊಂಡು ಹೋದ್ರೆ ಔಟ್ ಆಫ್ ಔಟ್ ನೀವು ತೊಗೊಂಡು ಬರ್ತೀರಿ. ನೆಕ್ಸ್ಟ್ ನೋಡಿರಿ, ಇದನ್ನು ಯಾವ ರೀತಿ ಮಾಡ್ಬೇಕಂತ. √1 + cos a / 1 - cos a = cosec a + cot a, ಹೌದಾ. ಫಸ್ಟ್ ಯಾವಾಗೂ ಸಾಧಿಸ್ಬೇಕಂದ್ರೆ LHS ಅಂದ್ರೆ LHS ಅಂತ ತೊಗೋಬೇಕು. √1 + cos a / 1 - cos a ಮ್ಯಾಲೆ ಕೆಳಗೆ 1 + cos a ಅಂತ ಗುಣಿಸ್ರಿ. ಇಲ್ಲಿ ನೋಡಿರಿ, 1 + cos a 1 + cos a ಅಂದ್ರೆ 1 + cos a whole². ಇದು ಕೆಳಗಿಂದ ಏನೈತಿ 1 - cos a ಇಂಟು 1 + cos a ಅಂದರೆ a + b × a - b ಸೂತ್ರ ಬಂತು. a + b × a - b ಅಂದ್ರೆ ಏನು, a + b × a - b ಸೂತ್ರ ಏನು ರೀ, a² - b². ಇಲ್ಲಿ a² ಅಂದ್ರೆ 1² - cos². ನೆಕ್ಸ್ಟ್ ಇನ್ನೊಂದು ಸೂತ್ರ ಹೇಳ್ಕೊಟ್ಟೇನೆ ರೀ ನಿಮ್ಗೆ. sin² a + cos² a ಅಂದ್ರೇನು, sin² a + cos² a ಅಂದ್ರೆ ಏನು ರೀ, = 1. ಹಂಗಂದ್ರೆ ಈ ಪ್ಲಸ್ cos² a ಈ ಕಡೆ ಬಂದರೆ ಏನಾಕೈತಿ 1 - cos² a. ಹಂಗಂದ್ರೆ 1 - cos² a ಅಂದ್ರೆ ಏನು ಬಂತು, sin² a. ಹಂಗಂದ್ರೆ 1 - cos² a ಇರೋ ಜಾಗದಾಗ ಏನು ಬರೀತೀರಿ ಈಗ, sin² a. ಈ ಮ್ಯಾಲಿನ ನಂತರ ಹೆಂಗೈತೆ ಹಂಗೆ ಇಟ್ಕೊಂಡು ಬರಬೇಕು. ಈಗ ನಮಗಿದು ಸ್ಕ್ವೇರ್ ರೂಟ್ ಹೋಗ್ಬೇಕಂದ್ರೆ, ಈ ರೂಟನ್ನು ತೆಗಿಬೇಕಂದ್ರೆ ಈ ಸ್ಕ್ವೇರ್ ಎಲ್ಲ ಏನಕ್ಕಾವು ಕ್ಯಾನ್ಸಲ್ ಆಕಾವು. ಈ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಈ ರೂಟ್ ಕ್ಯಾನ್ಸಲ್ ಆಯ್ತು. ಉಳಿದಿದ್ದೇನಿಲ್ಲ ನಮ್ಗೆ 1 + cos a / sin a. ಈಗ ನಾವು ಇದನ್ನು ಸಪ್ರೇಟಾಗಿ ಬರೀಬೇಕು ನೋಡಿರಿ. ಇದನ್ನು 1 / sin a cos a / sin a ಅಂತ ಸಪ್ರೇಟಾಗಿ ಬರೀಬೇಕು. ಪ್ಲಸ್ ಚಿಹ್ನೆ. 1 / sin a ಅಂದ್ರೇನು, cosec a. cos a / sin a ಅಂದ್ರೆ cot a. ಈ ರೀತಿ ನಮಗೇನು ಬಂತಿದೆ, ಬಲಭಾಗ ಬಂತು. ಅಥವಾ ಇನ್ನೊಂದು ಕ್ವಶನ್ ಏನು ಕೇಳ್ಯಾರಿ ನಿಮ್ಗೆ, sin a / 1 + cos a + 1 + cos a / sin a = 2 cosec a ಅಂತ ಸಾಧಿಸ್ಬೇಕು. ಮತ್ತು ಇಲ್ಲಿನೂ LHS ಬರ್ಕೋರಿ. ಫಸ್ಟ್ ಬರ್ಕೊಂಡು ಲಸ ತೆಗೀರಿ. ಇಲ್ಲಿ 1 + cos a 1 + cos a × sin a ಲಸ ಬಂದೈತಿ 2 ಮತ್ತು ತಳಗೆ 1/2 + 3/5 ಇತ್ತಂದ್ರೆ ಏನು ಮಾಡ್ತೀರಿ ನೀವು, ಲಸ ಅಂದರೆ ಇವೆರಡೂ ಗುಣಿಸ್ಬಿಡ್ತೀರಿಲ್ಲ. 2 × 5 10 ಬರೀತಿರಲ್ಲ, ಹಂಗೆ ಇಲ್ಲೇ 1 + cos a × 1 sin a ಅನ್ನು ಬರ್ಕೋರಿ. ಅವಾಗ ಇಲ್ಲಿ ಏನಾಕೈತಿ, ಇಲ್ಲಿ 1 + cos a ಐತಂದ್ರೆ ಈ sin a ಇದು ಗುಣಿಸ್ಬೇಕು. ಅವಾಗಿದು sin² a ಆಕೈತಿ. ಈ 1 + cos a 1 + cos a ಗುಣಿಸ್ಬೇಕು. 1 + cos a whole² ಆಕೈತಿ. ನೆಕ್ಸ್ಟ್ ಏನು ಮಾಡ್ಕೋರಿ, 1 + sin² a ಐತಿ ಹೆಂಗೈತಲ್ಲ ಹಂಗೆ ಬರ್ಕೋರಿ. ಇದು a + b whole² ಸೂತ್ರ ಹಚ್ಚಿ ಬಿಡಿಸ್ರಿ. a + b whole² ಸೂತ್ರ ಏನು ರೀ, a + b whole² ಅಂದರೆ a² + b² + 2ab ಅಥವಾ a² + 2ab + b² ಅನ್ನು ಬರ್ಕೋರಿ. ಅದ್ರ ಪ್ರಕಾರ a² ಅಂದ್ರೆ 1² ಹೌದಾ, + b² ಅಂದ್ರೆ cos² a + 2
ಎ ಅಂದ್ರೆ 1, ಬಿ ಅಂದ್ರೆ ಕಾಸ್ ಎ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎ ಇಂಟು ಸೈನ್ ಎ. ಹೌದಾ? ಈಗ ಏನು ಮಾಡ್ಕೊರಿ ನೆಕ್ಸ್ಟ್ ಈ ಸೈನ್ ಸ್ಕ್ವೇರ್ ಎ ಹೆಂಗೆ ಹಂಗೆ ಬರೀರಿ, ಬಾಜು ಕಾಸ್ ಸ್ಕ್ವೇರ್ ಎ ಬರ್ಕೋರಿ. 1 ಸ್ಕ್ವೇರ್ ಅಂದ್ರೆ 1 ಬರ್ಕೋರಿ. 2 1 2 ಕಾಸ್ ಎ ಡಿವೈಡೆಡ್ ಬೈ ಆ್ಯಸ್ ಇಟ್ ಈಸ್ ಹಂಗೆ ಹಂಗೆ ಬರೀರಿ. ಇಲ್ಲಿ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಅಂದರೆ ಏನು ರೀ ಸೂತ್ರ? 1 ಹೌದಿಲ್ಲ, ಅದಕ್ಕೆ ಇಲ್ಲಿ 1 ಬರ್ದೈತಿ. ಈ 1ಕ್ಕೆ 1 ಹಂಗೆ ಬರೀರಿ. 2 ಕಾಸ್ ಎ ಹಂಗೆ ಹಂಗೆ ಬರೀ, ಕೆಳಗಿಂದ ಆ್ಯಸ್ ಇಟ್ ಈಸ್ ಬರೀರಿ. ನೆಕ್ಸ್ಟ್ ಒಳಗೆ 1 ಪ್ಲಸ್ 1 ಏನಾಕೈತಿ ನೋಡ್ರಿ. 1 ಪ್ಲಸ್ 1 ಎಷ್ಟಾಕೈತಿ ಇಲ್ಲಿ? 2. ಹೌದಾ? 1 ಪ್ಲಸ್ 1 2ಕ್ಕೆ 2 ಹಂಗೆ ಬರೀರಿ, ಪ್ಲಸ್ 2 ಕಾಸ್ ಎ ಹಂಗೆ ಹಂಗೆ ಬರೀರಿ. ಕೆಳಗಿಂದರ ಹೆಂಗೈತಿ 1 ಪ್ಲಸ್ ಕಾಸ್ ಎ ಇಂಟು ಸೈನ್ ಎ ಹಂಗೆ ಹಂಗೆ ಬರ್ರಿ. ಇದ್ರೊಳಗೆ ಏನು ಮಾಡಿರಿ, ಕಾಮನ್ 2 ಐತಲ್ಲ, 2 ಹೊರಗೆ ತೊಗೊಂಬಿಡ್ರಿ. ಇಲ್ಲಿ ಉಳಿದಿದ್ದೇನಿಲ್ಲ, ಈ 2 ಹೊರಗೆ ತೊಗೊಂಡ್ಕೊಳ್ಳಿ. ಇಲ್ಲಿ ಉಳಿದಿದ್ದು 1 ಪ್ಲಸ್ ಈ 2 ಹೊರಗೆ ತೊಗೊಳ್ರಿ. ಇಲ್ಲಿ ಉಳಿದಿದ್ದು 1 ಪ್ಲಸ್ ಕಾಸ್ ಎ. ಈ 1 ಪ್ಲಸ್ ಕಾಸ್ ಎ 1 ಪ್ಲಸ್ ಕಾಸ್ ಎ ಏನಕ್ಕವು ಕ್ಯಾನ್ಸಲ್ ಆಗ್ತಾವೆ. ಹೌದಾ? ಇವೆರಡು ಕ್ಯಾನ್ಸಲ್ ಆದ್ರೆ ಉಳಿದಿದ್ದೇನಿಲ್ಲ ಮ್ಯಾಲೆ 2 ಬಾಗ್ಲೆ ಸೈನ್ ಎ. ಈ 2 ಈ ಕಡೆ ಬರ್ಕೋರಿ. ಇಲ್ಲಿ 2 ಈ ಕಡೆ ಬರ್ಕೊಂಡ್ಕೊಳ್ಳಿ. ಇಲ್ಲಿ ಏನು ಉಳಿದೈತೆ? 2 1 2 ಅಂದರೆ 1 ಬರ್ತೈತಲ್ಲ, 1 ಬೈ ಸೈನ್ ಎ. ಸೈನ್ ಎ ಅಂದ್ರೆ ಏನು ರೀ? ಕೋಸೆಕ್ ಎ. ಹೌದಿಲ್ಲ ರೀ? 1 ಬೈ ಸೈನ್ ಎ ಅಂದ್ರೆ ಕೋಸೆಕ್ ಎ ಅಂದ್ರೆ 2 ಕೋಸೆಕ್ ಎ. ಇದು RHS ಈ ರೀತಿ ಸಾಧನೆ ಮಾಡಬೇಕು. ಇದು 3 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸ್. ನೆಕ್ಸ್ಟ್ ವರ್ಗಾಂತರ ಆವೃತ್ತಿ. ಪ್ರತಿಯೊಂದು ನೋಡ್ರಿ, ನಾವು ವರ್ಗಾಂತರ ಆವೃತ್ತಿ, ಓಜೀವ್ ರಚನೆ ಮತ್ತು ಎಲ್ಲ ಗ್ರಾಫ್ ಅಂತ ಹೇಳಿದ ಎಲ್ಲನೂ ಪ್ರತಿಯೊಂದು ಡೀಟೇಲ್ ಒಂದೊಂದು ಕ್ಲಾಸ್ ಮಾಡೇನ್ರಿ. ಅದು ಇಷ್ಟೂ 2 ದಿನ ನೀವು ಫುಲ್ ಸಪ್ರೇಟ್ ಎಲ್ಲ ಕ್ಲಾಸ್ ನೋಡಿಕೊಂಡು ನೀವೆಲ್ಲ ಕ್ವಶನ್ ಪೇಪರ್ ಎಲ್ಲ ಮಾಡ್ಕೊಂಡು ಹೋದ್ರೆ ನೀವು ಔಟ್ ಆಫ್ ಔಟ್ ಗ್ಯಾರಂಟಿ. ನಾ ಏನು ಮಾಡಿಸಿಲ್ಲ ಅವನ್ನ ಎಕ್ಸಾಮಿಗೆ ಬರ್ತಾವ್ರಿ. ನೀವು ಇಷ್ಟು ದಿನ ಕೇಳ್ತಿರಲ್ಲ ಮೇಡಮ್ ನೀವು ಮಾಡಿಸಿದ್ದೆ ಎಕ್ಸಾಮಿಗೆ, ನಾಳೆಗಂತೂ ನಾಡ್ದು ಮ್ಯಾಥ್ಸ್ ಪೇಪರಿಗೆ ನಿಮ್ಗೆ 2ನೇ ತಾರೀಕು ಮ್ಯಾಥ್ಸ್ ಪೇಪರಿಗೆ ನಿಮ್ಗೆ ಏನೈತಲ್ಲ ನಾ ಏನು ಮಾಡ್ಸಿನ ಎಕ್ಸಾಕ್ಟ್ಲಿ ಅವಾಗ ಕ್ವಶನ್ಸ್ ಬರ್ತಾವೆ. ನಂಬರ್ಸ್ ಅಷ್ಟೇ ಚೇಂಜ್ ಆಗ್ತಾವೆ. ನಂಬರ್ಸ್ ನಾ ಮಾಡಿಸಿದ್ದ ನಂಬರ್ ಬರೋಂಗಿಲ್ಲ ರೀ, ನಂಬರ್ ಅಷ್ಟೇ ಚೇಂಜ್ ಆಕಾವು. ನಾ ಏನು ಕ್ವಶನ್ಸ್ ಮಾಡಿಲ್ಲ ಅವನ್ನ ಎಕ್ಸಾಮ್ಗೆ ಗ್ಯಾರಂಟಿ ಕ್ವಶನ್ಸ್ ಬರ್ತಾವ್ರಿ. ನೆಕ್ಸ್ಟ್ ನೋಡಿರಿ, ಈ ಕೆಳಗಿನ ದತ್ತಾಂಶಗಳಿಗೆ ಸರಾಸರಿಯನ್ನು ಕಂಡುಹಿಡಿಯಿರಿ. ನೋಡಿರಿ, ಸರಾಸರಿ ಇದ್ದು ಸಪ್ರೇಟ್ ಕ್ಲಾಸ್ ಮಾಡಿಕೊಟ್ಟೇನಿ. ಬಹುಲಕ ಮತ್ತು ಮಧ್ಯಾಂಕ ಕಂಡುಹಿಡಿಯೋದು ಎಲ್ಲ ಸಪ್ರೇಟ್ ಕ್ಲಾಸ್ ಮಾಡೇನಿ ರೀ. ಇಷ್ಟು ಕ್ಲಾಸ್ ನೀವು ನೋಡಿಕೊಂಡ್ರೆ ಸಾಕು. ನೆಕ್ಸ್ಟ್ ನೋಡಿರಿ, ವರ್ಗಾಂತರ ಆವೃತ್ತಿ ಕೊಟ್ಟಾರ, ಇದ್ರದ್ದು ಸರಾಸರಿ ಕಂಡುಹಿಡಿಬೇಕು. ಅಥವಾ ವರ್ಗಾಂತರ ಆವೃತ್ತಿ ಕೊಟ್ಟಾರ, ಇದ್ರದ್ದು ಬಹುಲಕವನ್ನು ಕಂಡುಹಿಡಿಬೇಕು. ನೋಡಿರಿ, ಫಸ್ಟ್ ಏನು ಮಾಡ್ಕೋಬೇಕು, ವರ್ಗಾಂತರ ಆವೃತ್ತಿ ಹಚ್ಕೊರಿ, ಮಧ್ಯಬಿಂದು ಕಂಡುಹಿಡಬೇಕು. 1 ಮತ್ತು 5ರ ಮಧ್ಯಬಿಂದು ಎಷ್ಟಾಕೈತಿ? 3. 1 2 3 4. ಇಲ್ಲಾಂದರೆ 2 ಕೂಡಿಸ್ಬೇಕು. 5ಕ್ಕೆ 1 ಕೂಡಿಸಿದ್ರೆ 6, 6ಕ್ಕೆ 2 ಭಾಗಿಸಿದ್ರೆ 3. ಅದು ನೆಕ್ಸ್ಟ್ 10 ಮತ್ತು 6ರ ಮಧ್ಯಬಿಂದು ಎಷ್ಟಾಕೈತಿ? 8. 11 ಮತ್ತು 15ರ ಮಧ್ಯಬಿಂದು 13. 16 ಮತ್ತು 20ರ ಮಧ್ಯಬಿಂದು 18. 21 ಮತ್ತು 23ರ ಮಧ್ಯಬಿಂದು 23. ಫಸ್ಟ್ ಇದನ್ನು ಸಿಗ್ಮಾ ಎಫ್ ಐ ಅಂದರೆ ಇದು ಟೋಟಲ್ ಇಷ್ಟನ್ನು ಏನು ಮಾಡ್ಕೊಂಡಿರ್ಬೇಕು, ಕೂಡಿಸ್ಬೇಕು. ಒಂದೊಂದು ಲೆಕ್ಕದೊಳಗೆ ಅವರ ಕೊಡ್ತಾರ, ಇಲ್ಲಾಂದ್ರೆ ನೀವು ಮಾಡಬೇಕು. ಆಮೇಲೆ ಏನು ಮಾಡಿರಿ, ನೆಕ್ಸ್ಟ್ ಸ್ಟೆಪ್ನೊಳಗೆ ಇವೆರಡನ್ನೂ ಇಂಟು ಮಾಡಿರಿ. ಇವೆರಡನ್ನು ಗುಣಿಸಿ ಇಲ್ಲಿ ಹಚ್ಕೋರಿ, ಇವೆರಡನ್ನು ಗುಣಿಸಿ ಇಲ್ಲಿ ಹಚ್ಕೋರಿ. ಇವೆರಡನ್ನು ಗುಣಿಸಿ 13 2 26, 18 18, 23 5 115. ನೆಕ್ಸ್ಟ್ ಏನು ಮಾಡಿರಿ, ಈ ಕಾಲಮನ್ನು ಏನೈತಲ್ಲ ಪೂರ ಕೂಡಿಸ್ಬಿಡೋದು. ಇದು ಬಂದಿದ್ದೇನು ಸಿಗ್ಮಾ ಎಫ್ ಐ ಎಕ್ಸ್ ಐ. ಹಂಗಂದ್ರೆ ಸರಾಸರಿ ಸೂತ್ರ ಏನು? ಸರಾಸರಿ ಸೂತ್ರ ಅಂದ್ರೆ ಎಕ್ಸ್ ಬಾರ್ ಇಜ್ಕೊಟ್ಟು ಸಿಗ್ಮಾ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ. ಹಂಗಂದ್ರೆ ಇದು 195 ಬಾಗ್ಲೆ 15 ಮಾಡಿದ್ರೆ ಬಂದಿದ್ದ ಏನು ಸರಾಸರಿ. ನೆಕ್ಸ್ಟ್ ನೋಡಿರಿ, ಇದ್ರದ್ದು ಬಹುಲಕವನ್ನು ಕಂಡುಹಿಡಿಬೇಕು. ಹೌದಾ? ಬಹುಲಕ ಕಂಡುಹಿಡಿಬೇಕಂದ್ರೆ ಮೊದಲೇ F0 ಹಚ್ಕೋರಿ. F1 F2 H L ಎಲ್ಲನೂ ಅದು ಟೇಬಲ್ ನೋಡ್ಕೊಂಡು ಹಚ್ಕೊಂಡು ಇದರೊಳಗೆ ಬಹುಲಕ ಸೂತ್ರ ಏನು? L ಪ್ಲಸ್ F1 ಮೈನಸ್ F0 ಡಿವೈಡೆಡ್ ಬೈ 2 F1 ಮೈನಸ್ F0 ಮೈನಸ್ F2 ಇಂಟು H. ನೋಡಿರಿ, ಇದನ್ನು ಯಾವ ರೀತಿ ಹಚ್ಕೋಬೇಕಂತ ನಾನು ಬಹುಲಕವನ್ನು ಕಂಡುಹಿಡಿಯೋದೊಂದು ಸಪ್ರೇಟ್ ಕ್ಲಾಸ್ ಮಾಡೀನಿ. ಅದ್ರೊಳಗೆ ಡೀಟೇಲಾಗಿ ಹೇಳ್ಕೊತೀನಿ. ಈಗ ಎಕ್ಸಾಮ್ 2 ದಿನ ಐತಿ, ಮತ್ತು ವಾಪಸ್ ಅದೇ ಡೀಟೇಲಾಗಿ ಹೇಳಿದ್ರೆ ಲೆಂದಿ ಆಕೈತೆ ಅಂತ ನಾನು ಶಾರ್ಟಾಗಿ ಹೇಳಾಕೊಂತೀನಿ. ನಿಮ್ಗೆ ಡೀಟೇಲಾಗಿ ಯಾರಿಗಿದು ಅಂಡರ್ಸ್ಟ್ಯಾಂಡ್ ಆಗಿಲ್ಲ, ನಂದು ಬಹುಲಕವನ್ನು ಕಂಡುಹಿಡಿಯೋದು ಒಂದು ಕ್ಲಾಸ್ ಮಾಡೀನಿ. ಅದನ್ನು ನೀವು ಡೀಟೇಲಾಗಿ ನೋಡ್ಕೊರಿ. ಅದೊಂದು ಕ್ಲಾಸ್ ನೀವು ನೋಡ್ಕೊಂಡು ಬಹುಲಕದ ಮೇಲೆ ಯಾವ ಕ್ವಶನ್ಸ್ ಬಂದರೂ ಮಾಡ್ಬೋದು. ಏನು ರೀ, ಒಂದು ಸ್ವಲ್ಪ ನಂಬರ್ಸನ್ನು ಚೇಂಜ್ ಮಾಡ್ಕೊಡ್ಬೋದು ಅಷ್ಟೇ. ಈ ಸಲ ನೀವು ಮ್ಯಾಥ್ಸ್ ಪೇಪರ್ ಒಳಗೆ 80ಗೆ 80 ಮಾಡಬೇಕಂದ್ರೆ ನಂದಿಷ್ಟು ಕ್ಲಾಸ್ ನೋಡ್ಕೊಂಡು ಹೋದ್ರೆ ಸಾಕು. ನೋಡ್ರಿ, 80ಗೆ 80 ಔಟ್ ಆಫ್ ಔಟ್ ಮಾಡ್ತೀರಿ. ಒಂದು ಸ್ವಲ್ಪ ಏನು ಮಾಡ್ಬೋದು ರೀ, ನಂಬರ್ಸನ್ನು ಚೇಂಜ್ ಮಾಡ್ಕೊಡ್ತಾರೆ ಅಷ್ಟೇ. ಎಲ್ಲ ಡೀಟೇಲ್ ಕ್ಲಾಸನ್ನು ನಾನು ನಿಮ್ಗೆ ಆಲ್ರೆಡಿ ಮಾಡ್ಕೊಟ್ಟೇನಿ ರೀ. ಎಲ್ಲ ನೋಡ್ಕೊಂಡು ಹೋದ್ರೆ ಸಾಕು. ನೀವು ನೋಡಿರಿ, ಈ ರೀತಿ ಎಲ್ಲ ಬೆಲೆಯನ್ನು ತುಂಬ್ರಿ. ಇದ್ರೊಳಗೆ ಬೆಲೆ ತುಂಬಿ 5ಕ್ಕೆ 5 ಹಂಗೆ ಬರೀರಿ. 15ರಾಗ 9 ಕಳೆದ್ರೆ 6, 15 2 30, 9ಕ್ಕೆ 9 ಕೂಡಿಸಿದ್ರೆ ಮೈನಸ್ ಬಂದರೆ ಕೂಡಿಸ್ಬೇಕು. 18 ಇಂಟು 2ಕ್ಕೆ 2 ಹಂಗೆ ಇಡ್ರಿ. 5ಕ್ಕೆ 5 ಹಂಗೆ ಇಡ್ರಿ. ಮೇಲೆ 6ಕ್ಕೆ 6 ಹಂಗೆ ಇಡ್ರಿ. 30ರಾಗ 18 ಕಳೆದ್ರೆ 12, 2ಕ್ಕೆ 2 ಹಂಗೆ ಇಡ್ರಿ. 2 1 ನೋಡಿರಿ, 6 1 6, 6 2 12. ಈ 2 1 2, 2 1 2 ಕ್ಯಾನ್ಸಲ್ ಆಯ್ತು. ಉಳಿದಿದ್ದೇನು ರೀ, ಇಲ್ಲೇ 1. 5ಕ್ಕೆ 1 ಕೂಡಿಸಿದ್ರೆ 6. ಇದೇನು ಬಹುಲಕ. ನೆಕ್ಸ್ಟ್ ನೋಡಿರಿ, A ಇಂಟು
A ಇಂಟು -6 10 ಮತ್ತು B ಇಂಟು 3 -8 ಬಿಂದುಗಳನ್ನು ಸೇರಿಸುವ ರೇಖಾಖಂಡವು -6 4 -4 6 ಬಿಂದುವಿನಿಂದ ಯಾವ ಅನುಪಾತದಲ್ಲಿ ವಿಭಾಗಿಸಲ್ಪಟ್ಟಿದೆ ಎಂದು ಕಂಡುಹಿಡಿಯಿರಿ ಅಂತ ಕೇಳ್ಯಾರ. ಶೃಂಗ ಬಿಂದುಗಳು ಕೊಟ್ಟಾರ, A B C ಕೊಟ್ಟಾರ, ಆಗಿರುವ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೇಳ್ಯಾರ. ಹೌದಾ, ಮೊದಲು ಅವ್ರು ಏನು ಕೊಟ್ಟಾರ, ಇಲ್ಲಿ A ಕೊಟ್ಟಾರ, B ಕೊಟ್ಟಾರ, P ಆಫ್ XY ಕೊಟ್ಟಾರ. ಇದು x1 y1 ಬೆಲೆ, x2 y2 ಬೆಲೆ, m1:m2. m1 ಡಿವೈಡ್ ಬೈ m2 ಅಂದ್ರೆ x ಮೈನಸ್ x1 ಡಿವೈಡೆಡ್ ಬೈ x2 ಮೈನಸ್ x1 ಅಥವಾ y ಮೈನಸ್ y1 ಡಿವೈಡೆಡ್ ಬೈ y2 ಮೈನಸ್ y1. ಇದ್ರೊಳಗೆ ಎಕ್ಸ್ದು ಬೆಲೆ ತುಂಬ್ರಿ. ಎಕ್ಸ್ ಅಂದ್ರೆ ಎಷ್ಟೈತಿ ಇಲ್ಲಿ ನೋಡ್ರಿ. ಎಕ್ಸ್ ಅಂದ್ರೆ ನೋಡ್ರಿ, ಎಕ್ಸ್ ಅಂದ್ರೆ -4 ಹೌದಿಲ್ರಿ, -4. x1 ಅಂದ್ರೆ -6, ಆ -6 ಇಲ್ಲ ಡಿವೈಡ್ ಬೈ x2 ಅಂದ್ರೆ ನೋಡ್ರಿ, x2 ಅಂದ್ರೆ 3 ಮೈನಸ್ ಐತಿ, ಮೊದಲು ಮೈನಸ್ ಹಚ್ಕೋರಿ. x1 ಬೆಲೆ ಅಂದ್ರೆ ಏನೈತಿ ಇಲ್ಲಿ 4 -4, ಆ ಬೆಲೆಯನ್ನು ತುಂಬ್ರಿ ಇಲ್ಲಿ. ಅದೇ ರೀತಿ y ಮೈನಸ್ y1, y ಬೆಲೆ ಎಷ್ಟೈತಿ 6 ಮೈನಸ್ y1 ಅಂದ್ರೆ 10 ಭಾಗಲೆ y2 ಅಂದ್ರೆ -8, y ಅಂದ್ರೆ 6. ಇಷ್ಟೆಲ್ಲ ಬೆಲೆ ತುಂಬಿದ ಮೇಲೆ ಇಲ್ಲಿ ಸೆಲ್ಫ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಆತು ನೋಡ್ರಿ. ಇಲ್ಲಿ ಏನು ಮಾಡಬೇಕು, -4ಗೆ -4 ಹಂಗೆ ಇಡ್ರಿ, ಮೈನಸ್ ಇಂಟು ಮೈನಸ್ ಏನಕ್ಕೈತಿ +6 ಡಿವೈಡ್ ಬೈ 3ಕ್ಕೆ 3 ಹಂಗೆ ಇಡ್ರಿ, ಮೈನಸ್ ಇಂಟು ಮೈನಸ್ +4. 6 ಮೊದಲು 10ರಾಗ 6 ಕಳೆದ್ರೆ 4, ಯಾ 4 -4. ಇಲ್ಲಿ ಮೈನಸ್ ಬಂದ್ರೆ ಅವೆರಡನ್ನು ಕೂಡಿಸಿ ಮೈನಸ್ ಚಿಹ್ನೆ ಇಡಬೇಕು. 14 -14. ಇಲ್ಲಿ 6ರಾಗ 4 ಕಳೆದ್ರೆ 2, ದೊಡ್ಡ ಸಂಖ್ಯೆ ಚಿಹ್ನೆ 6, 6ರಿಂದ ಪ್ಲಸ್ ಐತಂದ್ರೆ +2, 4 3 7. ಇಲ್ಲಿ 2 1 2, 2 7 14, ಮೈನಸ್ ಕ್ಯಾನ್ಸಲ್ ಆಕವು. ಅದಕ್ಕೆ ಇಲ್ಲಿ 1 ಬಾಗ್ಲೆ 2, 2 2 4, 2 7 14, 2 ಬಾಗ್ಲೆ 7. ಅದಕ್ಕೆ m1:m2 ಅಂದ್ರೆ 2:7. ನೆಕ್ಸ್ಟ್ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿ ಅಂತ 3 ಪಾಯಿಂಟ್ಸ್ ಕೊಟ್ಟಾರ. ಹೌದಾ, A B C ಕೊಟ್ಟಾರ. A B C ಹಚ್ಕೋರಿ. ಇದು x1 y1 ಬೆಲೆ, x2 y2, ಇದು x3 y3. ನಾ ಯಾವ ರೀತಿ ಮಾಡ್ಸಿನಿಲ್ಲ ಅಷ್ಟು ಮಾಡಿದ್ರೆ ಸಾಕ್ರಿ. ನೀವು ಮತ್ತೆ ಡೀಟೇಲ್ ಲೆಂದಿ ಮಾಡ್ಕೊಂಡು ಕುಂತು ಎಕ್ಸಾಮ್ನಾಗ ಟೈಮ್ ವೇಸ್ಟ್ ಮಾಡೋಕೆ ಹೋಗ್ಬೇಡ್ರಿ. ನಾ ಏನೈತಲ್ಲ ನಿಮ್ಮ ಎಕ್ಸಾಮ್ನವ್ರು ಯಾವ ರೀತಿ ಆನ್ಸರ್ಸನ್ನು ಚೆಕ್ ಮಾಡ್ತಾರೆ ಅನ್ನೋ ಆನ್ಸರ್ಸ್ ಬೇಸ್ ಇಟ್ಕೊಂಡು ನಿಮ್ಗೆ ಲೆಕ್ಕನ ಹೇಳ್ಕೊಡ್ಲಿಕ್ಕತ್ತೀನಿ ರೀ. ನಾ ಏನು ಹೇಳ್ಕೊಡ್ತೀನಿಲ್ಲ ಇದಿಷ್ಟು ನಾ ಹೆಂಗೆ ಹೇಳ್ಕೊಡ್ತಿಲ್ಲ ಅಷ್ಟೇ. ಇಡೀ ನಾ ಇಷ್ಟು ದಿನ ಏನೇನು ನಾ ಹೆಂಗೆ ಕ್ಲಾಸ್ ಹೇಳ್ಕೊಟ್ಟಿನಿ ಅದಷ್ಟು ನೀವು ಆ್ಯಸ್ ಇಟ್ ಈಸ್ ಮಾಡಿ ಒಂದು ಸ್ವಲ್ಪ ನಂಬರ್ಸ್ ಚೇಂಜ್ ಆದಲ್ಲೇ ಲಕ್ಷ ಕೊಟ್ಟು ಏನು ನಂಬರ್ ನಿಮ್ಗೆ ಕೊಟ್ಟಾರ ಅದನ್ನು ಮಾಡಿ ಬಂದರೆ ಸಾಕ್ರಿ ನೀವು. ನೋಡಿರಿ, ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ. ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ ಏನು ರೀ, 1/2 x1 × y2 - y3. ಇದನ್ನು ಸೂತ್ರನೂ ಯಾವ ರೀತಿ ನೆನ್ಪಿಡಬೇಕು, ಯಾವ ರೀತಿ ಬರೀಬೇಕು ಅನ್ನೋದನ್ನು ಇಂಪಾರ್ಟೆಂಟ್ ಕೀ ಪಾಯಿಂಟ್ಸ್ ಎಲ್ಲನೂ ನಾನು ನಿಮ್ಗೆ ಹೇಳ್ಕೊಟ್ಟೇನೆ ರೀ. ಅದರ ಕ್ಲಾಸಸ್ ಎಲ್ಲ ಹಿಂದಿನ ಎಲ್ಲ ಕ್ಲಾಸಸ್ ನೀವು ನೋಡ್ಕೊಂಡ್ರೆ ಸಾಕು. ನೋಡಿರಿ, x1 × y2 - y3, x2 × y3 - y1 ಪ್ಲಸ್ x3 × y1 - y2. ಈ ಸೂತ್ರದೊಳಗೆ ಪ್ರತಿಯೊಂದು ಬೆಲೆ ತುಂಬ್ರಿ. ಇಲ್ಲಿ ಸೆಲ್ಫ್ ಸಿಂಪ್ಲಿಫಿಕೇಶನ್ ಮಾಡೋದು. 6ಕ್ಕೆ 6 ಹಂಗೆ ಹಿಡಿದು ಮೈನಸ್ ಇಂಟು ಮೈನಸ್ ಏನಕ್ಕೈತಿ +5, -4 ಹಂಗೆ ಇಡ್ರಿ, -5 ಹಂಗೆ ಇಡ್ರಿ, ಮೈನಸ್ ಇಂಟು ಮೈನಸ್ ಏನಾದ್ರು +1 ಆಕೈತಿ, -3ಕ್ಕೆ 3 ಹಂಗೆ ಇಡ್ರಿ, 6ಕ್ಕೆ 1 ಕೂಡಿಸಿದ್ರೆ -7. ನೆಕ್ಸ್ಟ್ ಸ್ಟೆಪ್ ಒಳಗೆ 1/2 ಆ್ಯಸ್ ಇಟ್ ಈಸ್ ಇಡ್ರಿ, 1ಕ್ಕೆ 1 ಹಂಗೆ ಇಡ್ರಿ, 6ಕ್ಕೆ 5 ಕೂಡಿಸಿದ್ರೆ 11, -4 ಹಂಗೆ ಇಡ್ರಿ, -5 + 1 ಬಂದೈತೆ ಅಂದ್ರೆ ಅವೆರಡನ್ನು ಕಳಿಬೇಕು. +- ಬಂದ್ರೆ 5ರಾಗ 1 ಕಳೆದ್ರೆ 4, -4, -3 ಹಂಗೆ ಇಡ್ರಿ, -3 ಆ್ಯಸ್ ಇಟ್ ಈಸ್ ಇಡ್ರಿ. ಈಗ ನೆಕ್ಸ್ಟ್ ಸ್ಟೆಪ್ ಒಳಗೆ ಏನು ಮಾಡಿರಿ, ಇದನ್ನ ಈ 11 11 11, 4 4 16 + 16, 7 3 21 + 21. ನೆಕ್ಸ್ಟ್ ಸ್ಟೆಪ್ ಒಳಗೆ 1/2 ಆ್ಯಸ್ ಇಟ್ ಈಸ್ ಇಟ್ಟು ಇವಿಷ್ಟನ್ನು ಕೂಡಿಸ್ರಿ, 48 ಬಂತು. 2 1 2, 24 24 ಅನ್ನೋದೇನು ತ್ರಿಭುಜ ABCದು ವಿಸ್ತೀರ್ಣ ತಿಳಿತಲ್ಲ. ಇದು ಪ್ರಮೇಯ. ಇದಂತೂ ಮಾಡ್ಸೀನಿ ರೀ, ಎಲ್ಲ ಒಂದು ಪ್ರಮೇಯದ ಕ್ಲಾಸು ಸಪ್ರೇಟ್ ಮಾಡ್ಸೀನಿ, ಎಲ್ಲ ಕ್ಲಾಸು ಮಾಡ್ಸೀನಿ ರೀ. ನೋಡಿರಿ, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರ್ತೈತೆ ಅಂತ ಸಾಧಿಸ್ಬೇಕು. ಒಂದು ನೋಡಿರಿ, ಇದರೊಳಗೆ ಡಯಾಗ್ರಾಮ್ ತೆಗಿಬೇಕು. ಒಂದು ಸರ್ಕಲ್ ತೆಗೆದು ಈ ರೀತಿ 2 ಸ್ಪರ್ಶಕಗಳನ್ನು ತೆಗೆದು ಈ ಥರ ಡಯಾಗ್ರಾಮ್ ತೆಗೆದು ಫಸ್ಟ್ ಯಾವಾಗ ಸಾಧನೆ ಮಾಡ್ಬೇಕಂದ್ರೆ ಸಾಧನೆಯ ರಚನೆ ಮತ್ತು ಸಾಧನೆ ಬರಿಬೇಕು. ದತ್ತ ಅಂದ್ರೆ ವೃತ್ತ ಕೇಂದ್ರದೊಳಗೆ PQ ಮತ್ತು PRಗಳು P ಬಾಹ್ಯ ಬಿಂದುವಿನಿಂದ ಎಳೆದ ಏನಾಗ್ಯಾವು ಸ್ಪರ್ಶಕಗಳು. ನಾವೇನು ಸಾಧಿಸ್ಬೇಕು, PQ = PR. ಹೌದಾ, ರಚನೆ ಏನು ಮಾಡ್ಕೊತೀವಿ ನಾವು, OP ನೋಡಿರಿ, OQ OR ಸೇರಿಸ್ಬೇಕು. ನೆಕ್ಸ್ಟ್ ತ್ರಿಭುಜದೊಳಗೆ ಏನಾಕೈತಿ ನೋಡಿರಿ, ತ್ರಿಭುಜದೊಳಗೆ ಕೋನ OQP = ಕೋನ ORP = 90 ಡಿಗ್ರಿ. ಯಾಕಂದ್ರೆ OQ ಲಂಬ PQ, OR ಲಂಬ PR. ನೋಡಿರಿ, ಯಾವಾಗೂ ರಚನೆ ನಾವು ಏನೇ ಬರೆದ್ರೆ ಇದಕ್ಕೆ ಕಾರಣವನ್ನು ಪ್ರಮೇಯಗಳನ್ನು ಸಾಧಿಸುವಾಗ ಅದಕ್ಕೆ ಪ್ರತಿಯೊಂದಕ್ಕೂ ಕಾರಣ ಬರಬೇಕು. ಇಲ್ಲಿ OQ = OR. ಯಾಕೆ ಇವು ಒಂದೇ ವೃತ್ತದ ತ್ರಿಜ್ಯಗಳು ಅಂತ ಬರೀಬೇಕು ಬ್ರ್ಯಾಕೆಟ್ನಾಗ. OP = OP ಯಾಕಂದ್ರೆ ಇವು ಸಾಮಾನ್ಯ ಬಾಹು. ಇವೆರಡು ತ್ರಿಭುಜಗಳೇನಾದ್ರು ಸರ್ವಸಮ ಆದವು. ಯಾವಾಗ 2 ತ್ರಿಭುಜಗಳು ಸರ್ವಸಮ ಆದವು ಅಂದ್ರೆ ಬಾಹುಗಳೇನಿರ್ತಾವೆ ಸಮನಾಗಿರ್ತಾವೆ. ಅದಕ್ಕೆ PQ = PR. ನೋಡಿರಿ, ಇಷ್ಟು ಮಾಡಿದ್ರೆ ಸಾಕು. ನೆಕ್ಸ್ಟ್ ನೋಡಿರಿ,
ಚಿತ್ರದಲ್ಲಿ ಓ ವೃತ್ತ ಕೇಂದ್ರ ನೋಡ್ರಿ, ಚಿತ್ರದಲ್ಲಿ ಓ ವೃತ್ತ ಕೇಂದ್ರ ಮತ್ತು ಒ ಎ ಬಿ ಒಂದು ಸಮಬಾಹು ತ್ರಿಭುಜವಾಗಿದೆ. ಪಿ ಮತ್ತು ಕ್ಯೂ ಕ್ರಮವಾಗಿ ಒ ಎ ಒ ಬಿಗಳ ಮಧ್ಯಬಿಂದುಗಳಾಗಿವೆ. ತ್ರಿಭುಜ ಒ ಎ ಬಿಯ ವಿಸ್ತೀರ್ಣವು 36√3 cm² ಆದರೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಬೇಕು. ಈ ಭಾಗದ ನಾವೇನು ಮಾಡಬೇಕು, ವಿಸ್ತೀರ್ಣವನ್ನು ಕಂಡುಹಿಡಬೇಕು. ನೋಡ್ರಿ ಅವ್ರು ಕೊಟ್ಟಿದ್ದೇನು, ಸಮಬಾಹು ತ್ರಿಭುಜ. ಸಮಬಾಹು ತ್ರಿಭುಜ ಪ್ರತಿಯೊಂದು ಕೋನ ಎಷ್ಟಿರ್ತಾವೆ, 60 ಡಿಗ್ರಿ ಇರ್ತಾವೆ. ಮತ್ತು ಸಮಬಾಹು ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ ಏನು, √3a² / 4. ಹೌದಾ. ನೆಕ್ಸ್ಟ್ ಇದು ನೋಡ್ರಿ, ಇದು √3a² / 4. ಆದರೆ ಅವ್ರು ಕೊಟ್ಟಿದ್ದೆಷ್ಟು, 36√3. ಈ √3 ಕ್ಯಾನ್ಸಲ್ ಆದವು. a² ನೋಡ್ರಿ, a² ಏನಕ್ಕೈತಿ, 36 ಇಂಟು ಇದು 36, ಭಾಗಾಕಾರ ಇದ್ದಿದ್ದು ಗುಣಾಕಾರ ಆಕೈತಿ, 36 ಇಂಟು 4. a² √144. ನೋಡ್ರಿ a² √144. ಇದು ಸ್ಕ್ವೇರ್ ಹೋಗ್ಬೇಕಂದ್ರೆ ಇದಕ್ಕೆ ರೂಟ್ ಹಾಕ್ಬೇಕು. √144. 144 ವರ್ಗ ಎಷ್ಟು, 12 ಸೆಂಟಿಮೀಟರ್. ಈಗಿದು ಎ ಬಂತ. ಈಗ ನಾವು ವೃತ್ತದ ತ್ರಿಜ್ಯವನ್ನು ಕಂಡುಹಿಡಬೇಕು. ವೃತ್ತದ ತ್ರಿಜ್ಯ ಏನಾಕೈತಿ, r = a/2. 12/2 ಅಂದ್ರೆ 6. ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಅಂದ್ರೆ ವೃತ್ತದ ವಿಸ್ತೀರ್ಣದೊಳಗೆ ತ್ರಿಜ್ಯಾಂತರ ಕಂಡ OPRನ ವಿಸ್ತೀರ್ಣವನ್ನು ಮೈನಸ್ ಮಾಡಬೇಕು. πr² ಮೈನಸ್ ಟೀಟಾ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ ಏನು, θ / 360 × πr². πr² ಕಾಮನ್ ತೆಗೆದ್ರೆ, ಇವೆರಡದ್ರೊಳಗೆ πr² ನಾವು ಕಾಮನ್ ತೆಗೆದ್ರೆ ಉಳಿದಿದ್ದೇನಿಲ್ಲ, 1 ಮೈನಸ್ θ ಅಂದ್ರೆ 60/360. ಹೌದಾ. ಈಗ ನೆಕ್ಸ್ಟ್ ಏನು ಮಾಡಿರಿ, πr² ಆ್ಯಸ್ ಇಟ್ ಈಸ್ ಬರ್ಕೋರಿ. ಒಂದಕ್ಕೊಂದು ಹಂಗೆ ಹಚ್ಕೋರಿ. 60 ನೋಡಿ, 0 ಕ್ಯಾನ್ಸಲ್ ಆಕಾವು. 6 1 6 36 ಅಂದರೆ ಇದು 1/6 ಬಂತು. ನೆಕ್ಸ್ಟ್ ಪೈ ಅಂದ್ರೆ ಏನು, 22/7. r² ಅಂದ್ರೆ r ಅಂದ್ರೆ ಎಷ್ಟು ಐತಿಲ್ಲ, 6. ಹೌದಾ. 6 r². ಇಲ್ಲಿ ಹೊಸ ತೆಗೆದ್ರೆ 6 ಇಲ್ಲಿ ಹೋಗ್ತೈತೆ. 6 1 6 ಮೈನಸ್ 1/6. ನೆಕ್ಸ್ಟ್ 22/7 ಹಂಗೆ ಹೇಳ್ರಿ. r² ಅಂದ್ರೆ 6 ಇಂಟು 6 ಬರೀರಿ. 6 1 ಕಳೆದ್ರೆ 5/5. ಇವೆರಡು ಕ್ಯಾನ್ಸಲ್ ಆಗ್ತಾವೆ ನೋಡ್ರಿ. ಈ 6 ಕ್ಯಾನ್ಸಲ್ ಆಗ್ತಾವೆ. ಹೌದಾ. ಇಲ್ಲಿ ಉಳಿದಿದ್ದೇನು, ಇವಿಷ್ಟು ಮ್ಯಾಲಿನ ಗುಣಿಸಿದ್ರೆ 660/7. ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಏನು, a = 2 cm². ಈ ರೀತಿ ಪ್ರತಿಯೊಂದು ಲೆಕ್ಕನೂ ಮಾಡಿರಿ. ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆತಂದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿರಿ. ಥ್ಯಾಂಕ್ ಯು.